ಹರಿಹರ ಪಂಚಮಸಾಲಿ ಪೀಠದಲ್ಲಿ ಹೈ ಡ್ರಾಮಾವೇ ನಡೀತಾ ಇದೆ. ಇವತ್ತು ಮಠದಲ್ಲಿ ಲೆಕ್ಕ ಕೊಡ್ತಾರೆ ಟ್ರಸ್ಟಿಗಳು. ಹರಿಹರ ಪಂಚಮಸಾಲಿ ಪೀಠದಲ್ಲಿ ಸುಮಾರು 1 ತಿಂಗಳಿಂದಲೂ ಹೈ ಡ್ರಾಮಾ ನಡೀತಾನೆ ಇದೆ. ಇವತ್ತು ಮಠದಲ್ಲಿ ಲೆಕ್ಕ ಕೊಡ್ತಾರೆ ಟ್ರಸ್ಟಿಗಳು. ವಚನಾನಂದ ಸ್ವಾಮೀಜಿ ಹಾಗೇನೆ ಬಿಸಿ ಉಮಾಪತಿ ಮುಖಾಮುಖಿಯಾಗಿದ್ದಾರೆ. ಮಠದ ಒಳಗಡೆ ಬಿಸಿ ಉಮಾಪತಿ ಮತ್ತು ಟೀಮ್ ಎಂಟ್ರಿ ಕೊಟ್ಟಿದೆ. ಈ ವೇಳೆ ಮಹಂತ ಸ್ವಾಮಿ ಬಳಿ ಇದ್ದಾರೆ ವಚನಾನಂದ ಶ್ರೀ. ಪರಸ್ಪರ ಮುಖಾಮುಖಿಯಾಗಿದ್ದಾರೆ. ಸ್ವಾಮೀಜಿ ಪರ ಘೋಷಣೆ ಉಮಾಪತಿಗೆ ಮುಜುಗರ ಆಗಿಬಿಟ್ಟಿದೆ. ಅಂದ್ರೆ ಈ ಒಂದು ಪರ ವಿರೋಧಿಗಳು ಕೂಡ ಇದ್ದಾರೆ. ಅಂದ್ರೆ ಸ್ವಾಮೀಜಿ ಪರವಾಗಿರೋರು, ಅದ್ರ ಜೊತೆ ಇನ್ನೊಂದು ಬಣ ಕೂಡ ಇದೆ. ಸೊ ಪರಸ್ಪರ ಘೋಷಣೆಗಳನ್ನ ಕೂಗಿದ್ದಾರೆ. ಉಮಾಪತಿ ಕಳ್ಳ ಕಳ್ಳ ಅಂತ ಭಕ್ತರು ಕೂಗಿದ್ದಾರೆ. ಸ್ವಾಮೀಜಿ ಪರ ಭಕ್ತರು ಜೈಕಾರವನ್ನ ಹಾಕಿರೋದು. ಸ್ಥಳದಲ್ಲಿ ಕೆಲಕಾಲ ಉದ್ವಿಗ್ನದ ವಾತಾವರಣ ನಿರ್ಮಾಣ ಆಗಿದೆ. ಲೆಕ್ಕ ಕೊಡಿ ಅಂತ ಹೇಳ್ಕೊಂಡು ಚಳವಳಿ ಆರಂಭ ಆಗುತ್ತೆ. ಸ್ವಾಮೀಜಿಯ ಪದಚ್ಯುತಿ ಆಗತ್ತೆ. ಅದಾದ ಮೇಲೆ ಈಗ ಹರಿಹರ ಪಂಚಮಸಾಲಿ ಪೀಠದಲ್ಲಿ ನಾವು ಲೆಕ್ಕವನ್ನ ಕೊಡ್ತೀವಿ ಅಂತ ಹೇಳ್ಕೊಂಡು ಇವತ್ತು ಎಲ್ಲರನ್ನು ಮಠದ ಕಡೆ ಕರೆದಿದ್ದಾರೆ. ಎಲ್ಲರೂ ಕೂಡ ಮಠಕ್ಕೆ ಕೂಡ ಹೋಗಿರೋದು. 20 ಕೋಟಿ ಅಕ್ರಮ ಆಗಿದೆ ಎಂಬ ಆರೋಪ ಇತ್ತು. ಇಂದು ಖರ್ಚು ವೆಚ್ಚಗಳ ಲೆಕ್ಕವನ್ನ ಕೊಡ್ತಾರೆ ಟ್ರಸ್ಟಿಗಳು. ಸ್ವಾಮೀಜಿ ಪರ ಭಕ್ತರ ದಂಡೆ ನಿಂತಿದೆ. ಲೆಕ್ಕ ಕೇಳಿದವರು ಹಾಗೂ ಲೆಕ್ಕ ಕೊಡುವವರು ಒಂದೇ ಕಡೆ ಸೇರಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಬಂದೋಬಸ್ತ್ ಕೂಡ ಮಾಡಲಾಗಿದೆ. 2 ಡಿವೈಎಸ್ಪಿಗಳು, 7 ಇನ್ಸ್ಪೆಕ್ಟರ್ಗಳು, 14 ಪಿಎಸ್ಐ ಹಾಗೂ 18 ಎಎಸ್ಐ ಅವರನ್ನು ನಿಯೋಜನೆ ಮಾಡಲಾಗಿರೋದು. ಕೆಲವೇ ಕ್ಷಣಗಳಲ್ಲಿ ಸ್ವಾಮೀಜಿ ಟ್ರಸ್ಟಿಗಳು ಎಲ್ಲರೂ ಕೂಡ ಲೆಕ್ಕವನ್ನ ಕೊಡ್ತಾರೆ. ಲೆಕ್ಕ ಕೊಡಿ ಚಳವಳಿಯನ್ನು ಆರಂಭಿಸ್ತಾರೆ ಟ್ರಸ್ಟಿಗಳು. ಇಲ್ಲಿ ಅನ್ಯಾಯ ಆಗಿದೆ, ದುಡ್ಡನ್ನ ತಿಂದು ಬಿಟ್ಟಿದ್ದಾರೆ, ಮಠದ ದುಡ್ಡನ್ನ ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಅಂತ ಹೇಳ್ಕೊಂಡು ಟ್ರಸ್ಟಿಗಳು ಆರೋಪವನ್ನ ಮಾಡ್ತಾ ಬಂದಿದ್ರು. ಸ್ವಾಮೀಜಿ ವಿರುದ್ಧ ಆಕ್ರೋಶ ವ್ಯಕ್ತವಾಗುತ್ತೆ. ಸ್ವಾಮೀಜಿಯನ್ನ ಪದಚ್ಯುತಿ ಕೂಡ ಗೊಳಿಸಲಾಗುತ್ತೆ. ಆದರೆ ಭಕ್ತರು ಮಾತ್ರ ಸ್ವಾಮೀಜಿ ಪರವಾಗಿ ನಿಂತಿದ್ದಾರೆ. ಈಗಲೂ ಕೂಡ ಅವರ ಪರವಾಗಿ ಘೋಷಣೆಯನ್ನು ಕೂಡ ಕೂಗ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ನೀವು ನೋಡ್ತಾ ಇರಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಜಯ್, ಈಗ ಹರಿಹರ ಪೀಠದಲ್ಲಿ ಹೈ ಡ್ರಾಮಾ ಆಗ್ತಾ ಇದೆ. ಎಲ್ಲರೂ ಕೂಡ ಬಂದಿದ್ದಾರೆ. ಲೆಕ್ಕ ಕೊಡುವಂತಹ ಕೆಲಸ ಎಷ್ಟೊತ್ತಿಗಾಗುತ್ತೆ? ಎಸ್ ಧನುಶ್ರೀ, ಏನು ಇವತ್ತು ಲೆಕ್ಕ ಕೊಡುವಂತಹ ಎಲ್ಲ ಟ್ರಸ್ಟಿಗಳು ಕೂಡ ಈಗಾಗಲೇ ಏನು ಮಠಕ್ಕೆ ಆಗಮಿಸಿದ್ದಾರೆ. ಮಠಕ್ಕೆ ಆಗಮಿಸಿ ಏನು ಮಹಾಂತ ಸ್ವಾಮಿಗಳ ಗದ್ದಿಗೆಗೆ ನಮಸ್ಕರಿಸಿ ವೇದಿಕೆಗೆ ಹೋಗುವಂತಹ ಸಂದರ್ಭದಲ್ಲಿ ಬಹಳಷ್ಟು ಒಂದು ಹೈಡ್ರಾಮಾ ನಡೆದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಕಡೆ ಸ್ವಾಮೀಜಿ ಕೂಡ ಅಲ್ಲೇ ಆ ಗದ್ದಿಗೆ ಮುಂದೆನೆ ಕೂತಿರ್ತಾರೆ. ಮತ್ತೊಂದು ಕಡೆ ಟ್ರಸ್ಟಿ ಅವರು ಕೂಡ ಏನು ಆ ಗದ್ದಿಗೆಗೆ ನಮಸ್ಕರಿಸಿ ಹೋಗ್ಲಿಕ್ಕೆ ಹೋಗ್ತಾರೆ. ಈ ವೇಳೆ ಏನು ಎರಡೂ ಬಣದವ್ರ ಕಡೆ ಒಂದಿಷ್ಟು ಘೋಷಣೆಗಳು ಆಗುತ್ತೆ. ಒಂದು ಸ್ವಾಮೀಜಿ ಪರವಾಗಿರ್ತಕ್ಕಂಥವ್ರು ಕಳ್ಳರು ಬಂದಿದ್ದಾರೆ ಅಂತ ಹೇಳಿ ಘೋಷಣೆ ಕೂಗ್ತಾರೆ. ಅವರು ಕೂಡ ಏನು ಇವರು ಕಳ್ಳರನ್ನ ಒಂದು ಘೋಷಣೆಗಳು ಕೂಗ್ತಾ ಏನು ಈ ವಾಗ್ವಾದ ಆರಂಭ ಆಗುತ್ತೆ. ಅದಾದ ಬಳಿಕ ಏನು ಅಲ್ಲೇ ಇದ್ದಂತಹ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಏನು ಅವರು ಎಲ್ಲರನ್ನು ಕೂಡ ನಿಯಂತ್ರಣ ಮಾಡಿ ಏನು ಲೆಕ್ಕ ಕೊಡೋಕೆ ಬಂದಂತಹ ಟ್ರಸ್ಟಿಗಳನ್ನೆಲ್ಲರನ್ನು ಕೂಡ ಈಗ ಸದ್ಯ ಹೊರ ಕಳಿಸಿದ್ದಾರೆ. ಎಲ್ಲರೂ ಕೂಡ ಏನು ಮಠದ ಭಕ್ತರು ಕೂಡ ಸಾಕಷ್ಟು ಜನ ಆಗಮಿಸಿರೋದ್ರಿಂದ ಒಂದಿಷ್ಟು ಸಾಕಷ್ಟು ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಕೂಡ ಪೊಲೀಸರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸಿರುವಂತದ್ದು. ಈಗ ಸದ್ಯಕ್ಕೆ ಏನು ಆ ಮಠದಲ್ಲೇ ಏನು ಸ್ವಾಮೀಜಿ ಅವರು ಇದ್ದಾರೆ, ಸ್ವಾಮೀಜಿ ಅವ್ರ ಜೊತೆ ಸಾಕಷ್ಟು ಭಕ್ತರು ಕೂಡ ಏನು ಅವ್ರನ್ನ ಕಾಯುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಇವ್ರಿಗೆ ಈಗಾಗಲೇ ಮೊನ್ನೆ ಗುರುವಾರನೇ ಲಾಸ್ಟ್ ಡೆಡ್ ಲೈನ್ ಅನ್ನ ಟ್ರಸ್ಟಿ ಅವರು ಕೊಟ್ಟಿದ್ರು. ಅವರಾಗಿ ಗೌರವವಾಗಿ ಮಠ ಬಿಟ್ಟು ಹೋಗ್ಬೇಕು, ಇಲ್ಲಾಂದ್ರೆ ನಾವು ಬಂದಂತ ದಿನ ಅವ್ರನ್ನ ಹೊರಹಾಕ್ತೀವಿ ಅಂತ ಹೇಳಿದ್ರು. ಆ ಬೆನ್ನಲ್ಲೇ ಇವತ್ತು ಸಾಕಷ್ಟು ಜನ ಏನು ಭಕ್ತರು ಸ್ವಾಮೀಜಿ ಬೆನ್ನಿಗೆ ನಿಂತಿರುವಂತದ್ದು. ಇವತ್ತು ಏನು ಅವರು ಬಂದಂತ ಸಂದರ್ಭದಲ್ಲಿ ಸುತ್ತುವರೆದು ಸ್ವಾಮೀಜಿಯನ್ನ ರಕ್ಷಣೆ ಮಾಡುವಂತ ಕೆಲಸವನ್ನ ಈಗ ಸದ್ಯ ಭಕ್ತರು ಮಾಡಿರುವಂತದ್ದು. ಇನ್ನೂ ಕೂಡ ಲೆಕ್ಕ ಕೊಡುವಂತಹ ಕಾರ್ಯ ಇನ್ನೂ ಆರಂಭ ಆಗಿಲ್ಲ. ಇನ್ನೂ ಕೂಡ ಕೆಲವರು ಬರ್ಬೇಕಾಗಿದೆ. ಭಕ್ತರು ಕೂಡ ಇನ್ನೂ ಬಂದಿಲ್ಲ. ಹಾಗೇನೆ ಸಂಪರ್ಕದಲ್ಲಿ ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಬಿಸಿ ಉಮಾಪತಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ ಟ್ರಸ್ಟಿಗಳು. ಸರ್ ನಮಸ್ತೆ. ಸರ್ ಧ್ವನಿ ಕೇಳಿಸ್ತಾ ಇದೆಯಾ ನಂದು? ಸರ್ ಸ್ವಲ್ಪ ಹೊರಗಡೆ ಬಂದು ಮಾತನಾಡಬಹುದಾ? ಧ್ವನಿ ಕೇಳಿಸ್ತಾ ಇಲ್ಲ. ಲೆಕ್ಕ ಕೊಡುವಂತ ಕೆಲಸ ಎಷ್ಟೊತ್ತಿಗೆ ಆರಂಭ ಆಗುತ್ತೆ ಸರ್? ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಸ್ವಲ್ಪ ಪಕ್ಕದಲ್ಲಿ ಬಂದು ಮಾತನಾಡಬಹುದಾ ಸರ್? ಮತ್ತೆ ಸಂಪರ್ಕಿಸ್ತಾ ಹೋಗ್ತೀವಿ. ಧ್ವನಿ ಕೇಳಿಸ್ತಾ ಇಲ್ಲ, ಗಮನಿಸ್ತಾ ಹೋಗ್ಬೋದು. ಈಗ ಆ ಒಂದು ಮಠದಲ್ಲಿ ಭಾರಿ ಹೈ ಡ್ರಾಮಾನೇ ನಡೀತಾ ಇದೆ. ಸಂಜಯ್, ಈಗ ಪರ ವಿರೋಧಗಳು ಒಂದ್ ಕಡೆ ಓಕೆ, ಈಗ ಲೆಕ್ಕ ಕೊಡಿ ಚಳವಳಿಯನ್ನ ಆರಂಭ ಮಾಡಿದಂತ ಟ್ರಸ್ಟಿಗಳು ಏನಾದರೂ ದಾಖಲೆಯನ್ನ ಇಟ್ಕೊಂಡಿದ್ದಾರೆ ಈ ಒಂದು ಚಳವಳಿ ಆರಂಭ ಮಾಡುವಂತ ಸಂದರ್ಭದಲ್ಲಿ?
ಎಸ್ ಧನುಶ್ರೀ, ಏನೋ ಈಗ ಲೆಕ್ಕ ಕೊಡುವಂತಹ ಟ್ರಸ್ಟಿಗಳು ಕೂಡ ಒಂದಿಷ್ಟು ದಾಖಲೆಗಳನ್ನ ಈಗಾಗಲೇ ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಇಟ್ಕೊಂಡ್ ಬಂದಿರೋದು. ಅದಲ್ಲದೆ ಕೂಡ ಮತ್ತೊಂದಿಷ್ಟು ದಾಖಲೆಗಳನ್ನ ಏನು ಈ ಲೆಕ್ಕ ಕೊಡಿ ಚಳವಳಿ ಏನು ಹಮ್ಮಿಕೊಂಡಿತ್ತು, ಅವರು ಕೆಲವೊಂದಿಷ್ಟು ದಾಖಲೆಗಳನ್ನ ಇಟ್ಕೊಂಡ್ ಬಂದಿದ್ದಾರೆ. ಏನು ಸರ್ಕಾರದಿಂದ ಬಂದಂತಹ ಹಣ ಆಗಿರ್ಬೋದು, ಭಕ್ತರು ಕೊಟ್ಟಂತಹ ಹಣ ಆಗಿರ್ಬೋದು, ಇದು ಸಾಕಷ್ಟು ಗೊಂದಲಮಯವಾಗಿದೆ. ಯಾಕಂದ್ರೆ ಹಣ ದುರ್ಬಳಕೆ ಆಗಿದೆ ಅಂತ ಇವರು ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನ ಈಗಾಗಲೇ ಇಟ್ಕೊಂಡಿರುವಂತದ್ದು. ಈಗ ಇನ್ನೂ ಕೂಡ ಆ ಕಾರ್ಯಾರಂಭ ಆಗಿಲ್ಲ. ಯಾಕಂದ್ರೆ ಲೆಕ್ಕ ಕೊಡೋದು ವೇದಿಕೆ ಹೋಗುವಂತ ಸಂದರ್ಭದಲ್ಲಿ ಇಷ್ಟೊಂದೆಲ್ಲ ಜಟಾಪಟಿಗಳು ಇಬ್ಬರ ಮಧ್ಯೆ ಕೂಡ ನಡೀತಿರುವಂತದ್ದು. ಈಗ ಪೊಲೀಸರಿಗೂ ಒಂದು ದೊಡ್ಡ ತಲೆನೋವಾಗಿರುವಂತದ್ದು. ಏನು ಈ ಇಬ್ಬರ ಮಧ್ಯೆ ಕೂಡ ಪೊಲೀಸರು ಹರಸಾಹಸ ಪಡುವಂತ ಪರಿಸ್ಥಿತಿ ಆಗಿದೆ. ಯಾಕಂದ್ರೆ ಇವರು ಪಾಡಿಗೆ ಇವ್ರು ಬಂದು ಏನು ಲೆಕ್ಕವನ್ನ ಇವರು ತಗೊಂಡು ಹೋಗಿದ್ರೆ ಅಷ್ಟೊಂದು ಏನು ಗೊಂದಲಮಯ ಸೃಷ್ಟಿ ಆಗ್ತಿರಲ್ಲ. ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು ಗೊಂದಲ ಸೃಷ್ಟಿ ಮಾಡ್ಲಿಕ್ಕೆ ಅಂತ ಹೇಳಿ ಬಂದಿರೋ ಹಾಗೆ ಕಾಣ್ತಿದೆ. ಯಾಕಂದ್ರೆ ಇನ್ನೂ ಅವರು ಮಠದ ಆವರಣ ಒಳಗೆ ಬರ್ತಿದ್ದಂಕ್ಲೆ ಘೋಷಣೆಗಳು, ಜೈಕಾರಗಳು, ಈ ರೀತಿ ಗೊಂದಲಗಳನ್ನ ಸೃಷ್ಟಿ ಮಾಡಿರುವಂತದ್ದು. ಸದ್ಯಕ್ಕೆ ಇನ್ನು ಲೆಕ್ಕ ಕೊಡುವಂತಹ ವೇಳೆಯಲ್ಲಿ ಏನೆಲ್ಲ ಆಗ್ಬೋದು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಧನುಶ್ರೀ. ಈಗ ಸ್ವಾಮೀಜಿಗಳು ತಮ್ಮ ಹೆಸರು ಹಾಳಾಗಿದೆಯಲ್ಲ ಅದನ್ನ ಸರಿಪಡಿಸೋಕೆ ಬಂದಿದ್ದಾರಾ ಅಥವಾ ಮತ್ತೆ ನಾನು ಆ ಪೀಠಾಧ್ಯಕ್ಷ ಆಗ್ಬೇಕು, ಆ ಸ್ಥಾನವನ್ನು ತುಂಬಬೇಕು ಅನ್ನೋ ಉದ್ದೇಶವನ್ನು ಹೊಂದಿದ್ದಾರೆ ಹೇಗೆ ಸ್ವಾಮೀಜಿಗಳಲ್ಲಿ? ಎಸ್ ಧನುಶ್ರೀ, ಏನಂದ್ರೆ ಈಗಾಗಲೇ ಸ್ವಾಮೀಜಿ ಅವರು ಈಗ ಮಠದಿಂದ ಉಚ್ಚಾಟನೆ ಆಗಿರುವಂತದ್ದು. ಆದ್ರೆ ಅವರು ಮಠವನ್ನ ಬಿಟ್ಟು ಇದುವರೆಗೂ ಕೂಡ ತೆರಳಿಲ್ಲ. ಹಾಗಾಗಿ ಏನು ಮಠದಲ್ಲೇ ನಾನು ಇರ್ತೀನಿ, ಯಾಕೆಂದ್ರೆ ಭಕ್ತರು ನಮ್ಮನ್ನ ಇಲ್ಲೇ ನೀವು ಇರಬೇಕು, ಇದೇ ಮಠಕ್ಕೆ ಮತ್ತೆ ಸ್ವಾಮೀಜಿಯಾಗಿ ಇರಬೇಕು ಅಂತ ಹೇಳಿ ಕೆಲ ಭಕ್ತರು ಹೇಳಿರೋದ್ರಿಂದ ನಾನು ಮಠ ಬಿಟ್ಟು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ಸ್ವಾಮೀಜಿ ವಚನಾನಂದ ಶ್ರೀಗಳು ಪಟ್ಟಿಡಿದಿರುವಂತದ್ದು. ಆದ್ರೆ ಇವರು ಟ್ರಸ್ಟಿಗಳು ಮಾತ್ರ ಏನು ಪತ್ರಿಕಾಗೋಷ್ಠಿ ನಡೆಸಿ ಗುರುವಾರದವರೆಗೂ ಮೊನ್ನೆ ಒಂದು ಗಡುವನ್ನು ಕೊಟ್ಟಿದ್ರು. ಆದ್ರೆ ಇದುವರೆಗೂ ಕೂಡ ಅವರು ಮಠ ಬಿಟ್ಟು ಹೋಗೋದ ಹಿನ್ನೆಲೆಯಲ್ಲಿ ನಾವು ಇವತ್ತು ಹೊರ ಹಾಕ್ತೀವಿ ಅಂತ ಹೇಳಿ ಟ್ರಸ್ಟಿ ಅವರು ಕೂಡ ಒಂದು ಪಟ್ಟಣ ಹಿಡಿದಿರುವಂತದ್ದು. ಇದು ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಧನುಶ್ರೀ. ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಮಾಹಿತಿಗಾಗಿ.